ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಅಕ್ಷಯಾಸ್ ಕಿಚನ್. ವಿಡಿಯೋಗೆ ಹೋಗೋ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇವತ್ತು ನಮ್ಮ ಚಾನಲಲ್ಲಿ ಬ್ರೌನಿ ಹೆಂಗೆ ಮಾಡೋದು ನೋಡೋಣ. ಇದು ಬಂದು ಫಜ್ಜಿಯಾಗಿ ಮತ್ತು ಚಾಕ್ಲೇಟ್ ಆಗಿ ತುಂಬಾ ಟೇಸ್ಟ್ ಆಗಿರುತ್ತೆ. ಅದಕ್ಕೆ ನಾವು ಇವತ್ತು ಬಟರ್ 100 ಗ್ರಾಮು, 150 ಗ್ರಾಮು ಡಾರ್ಕ್ ಚಾಕ್ಲೇಟು, ಇದನ್ನು ಡಬಲ್ ಬಾಯ್ಲ್ ಮೆಥಡಲ್ಲಿ ಮೆಲ್ಟ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಓವನಲ್ಲಿ ಈ ರೀತಿ ಇಟ್ಕೊಳ್ಳಿ. ನಮಗೆ ಮೆಲ್ಟ್ ಆದರೆ ಸಾಕು. ಮೆಲ್ಟಾದ ಚಾಕ್ಲೇಟ್ನ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಚಾಕ್ಲೇಟು ರೆಡಿ ಆಯಿತು. ಇದನ್ನು ಒಂದು ಕಡೆ ಇಟ್ಕೊಳ್ಳಿ. ಈಗ ಒಂದು ಬೌಲಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. ಚಾಕ್ಲೇಟು ರೆಡಿ ಆಯಿತು. ಈಗ ಬ್ರೌನಿಗೆ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸಿಂಗ್ ಬೌಲಲ್ಲಿ 3 ಮೊಟ್ಟೆ ತೊಗೊಂಡಿದ್ದೀನಿ. ಇದರಲ್ಲಿ 1.5 ಕಪ್ಪು ಸಕ್ಕರೆ ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೊರೆ ಬರಬೇಕು, ಆಗಲೇ ಬ್ರೌನಿ ಸಾಫ್ಟಾಗಿರುತ್ತೆ. ಈಗ ನಾವು ರೆಡಿ ಮಾಡಿಟ್ಟಿರೋ ಚಾಕ್ಲೇಟ್ಗೆ ಇದನ್ನು ಹಾಕ್ಕೊಳ್ಳೋಣ. ಈಗ ಇದರಲ್ಲಿ 1/4 ಕಪ್ಪು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಾನು ಸನ್ಫ್ಲವರ್ ಎಣ್ಣೆನೇ ತೊಗೊಂಡಿದ್ದೀನಿ. ನಿಮಗೆ ಎಣ್ಣೆ ಬೇಡ ಅಂದರೆ ಫುಲ್ ಬಟರಲ್ಲಿ ಕೂಡ ಮಾಡ್ಕೋಬೋದು. ಇದರ ಜೊತೆಗೆ 1 ಟೀ ಸ್ಪೂನು ವೆನಿಲಾ ಎಕ್ಸ್ಟ್ರಾಕ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದರಲ್ಲಿ 1 ಕಪ್ಪು ಮೈದಾ. ನೀವು ಮೈದಾ ಬದಲು ಗೋಧಿ ಕೂಡ ಹಾಕ್ಕೋಬೋದು, ಅದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅರ್ಧ ಕಪ್ಪು ಕೋಕೋ ಪೌಡರು, 1/2 ಟೀ ಸ್ಪೂನು ಬೇಕಿಂಗ್ ಪೌಡರ್ನ ಹಾಕ್ಕೊಳ್ಳಿ. ಒಂದು ಪಿಂಚಷ್ಟು ಸಾಲ್ಟನ್ನು ಹಾಕ್ಕೊಂಡು ಇವನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಮಿಕ್ಸ್ ಮಾಡೋದ್ರಲ್ಲೇ ಇದು ಸಾಫ್ಟಾಗಿ ಬರೋದು, ಆದ್ದರಿಂದ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡೋವಾಗಲೇ ಎಕ್ಸ್ಟ್ರಾ ನೀರೋ ಹಾಳೋ ಬೇಕಾಗಲ್ಲ. ಇದೇ ನಮಗೆ ಕರೆಕ್ಟಾದ ಕನ್ಸಿಸ್ಟೆನ್ಸಿ ಬರುತ್ತೆ. ಇದರಲ್ಲಿ ನಾವು ಮೊಟ್ಟೆ, ಬಟರ್, ಚಾಕ್ಲೇಟು ಹಾಕಿರೋದ್ರಿಂದ ತುಂಬಾ ರಿಚ್ ಆಗಿರುತ್ತೆ. ಮಿಕ್ಸ್ ಮಾಡ್ಕೊಂಡಾದಮೇಲೆ ಇದರಲ್ಲಿ ಚಾಕ್ಲೇಟು, ನಟ್ಸು ನಿಮಗೆ ಏನು ಬೇಕೋ ಅದನ್ನು ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದನ್ನು ಒಂದು ಬೇಕಿಂಗ್ ಪೇನ್ಗೆ ಚೇಂಜ್ ಮಾಡ್ಕೊಳ್ಳೋಣ. ಇದರಲ್ಲಿ ಬಟರ್ ಪೇಪರ್ನ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಹಾಕ್ಕೊಂಡಾದಮೇಲೆ ಈ ರೀತಿ ಲೆವೆಲ್ ಮಾಡ್ಕೊಳ್ಳಿ. ಮೇಲ್ಗಡೆ ನಿಮಗೆ ಬೇಕಂದರೆ ನಟ್ಸೋ ಚಾಕ್ಲೇಟೋನೋ ಹಾಕ್ಕೋಬೋದು. ನಾನು ಏನೂ ಹಾಕಿಲ್ಲ. ಈಗ ಇದನ್ನು ಓವನ್ಗೆ ಇಲ್ಲ ಅಂದರೆ ಕುಕ್ಕರಲ್ಲಿ ಇಟ್ಟು ಬೇಕಿಂಗ್ ಮಾಡ್ಕೊಳ್ಳಿ. ನಾನು ಕುಕ್ಕರಲ್ಲೇ ಬೇಕಿಂಗ್ ಮಾಡಿದ್ದೀನಿ. ಇದು ತಣ್ಣಗಾದ್ಮೇಲೆ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡೋವಾಗಲೇ ಸಾಫ್ಟಾಗಿ ಫ್ಯುಜ್ಜಿಯಾಗಿರುತ್ತೆ. ಕೇಕ್ ಬ್ರೌನಿ ಅಂದರೆ ಕೇಕ್ ಥರ ಇರುತ್ತೆ. ಇದು ಬಂದು ಚಾಕ್ಲೇಟ್ ಥರ ತುಂಬಾ ಟೇಸ್ಟಾಗಿರುತ್ತೆ. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಕಟ್ ಮಾಡ್ಕೊಳ್ಳಿ. ಮೇಲ್ಗಡೆ ಚಾಕ್ಲೇಟ್ ಸಿರಪ್ ಹಾಕ್ಕೊಂಡ್ರೆ ಇನ್ನೂ ಕೂಡ ರಿಚ್ ಆಗಿರುತ್ತೆ. ತುಂಬಾ ಟೇಸ್ಟಾದ ಫ್ಯುಜ್ಜಿ ಬ್ರೌನಿ ನೀವು ಕೂಡ ನಿಮ್ಮ ಮನೇಲಿ ಮಾಡಿ ನೋಡಿಬಿಟ್ಟು ಹೆಂಗಿದೆ ಅಂತ ನಿಮ್ಮ ವ್ಯಾಲ್ಯೂಬಲ್ ಕಮೆಂಟ್ಸನ್ನು ತಿಳಿಸಿ. ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೆ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.